ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ವೈಭವ್ ಸೂರ್ಯವಂಶಿ. ಇನ್ನು ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ತಕ್ಷಣವೇ ವೈಭವ್ ಸೂರ್ಯವಂಶಿ ಮಾತು ಕಂಡು ಇಡೀ ಕ್ರಿಕೆಟ್ ನ ಅಭಿಮಾನಿಗಳೇ ಸಲ್ಯೂಟ್ ಮಾಡಿದ್ದರು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಜಗಳದ ಬಗ್ಗೆ ಮತ್ತು ಶ್ರೀಲಂಕನ್ ಆಟಗಾರರ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದ ಬಳಿಕ ವೈಭವ್ ಸೂರ್ಯವಂಶಿ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದ್ರೆ ಸಿಗುತ್ತೆ. ಇನ್ನು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡ ನಂತರ ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಮತ್ತು ಏನೆಲ್ಲ ದಿಗ್ಗಜರ ಬಗ್ಗೆ ಹೇಳಿದ್ದಾರೆ ಮತ್ತು ಶ್ರೀಲಂಕನ್ ಆಟಗಾರರ ಬಗ್ಗೆ ಹೇಳಿದ್ದಾರೆ, ನಮ್ಮ ಆಟಗಾರರ ಬಗ್ಗೆ ಹೇಳಿದ್ದಾರೆ ಮತ್ತು ನಮ್ಮ ಅಭಿಮಾನಿಗಳ ಬಗ್ಗೆ ಏನೆಲ್ಲ ಮಾತನಾಡಿದರು ಎಲ್ಲದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವಿನ ಟ್ರೀ ಸೀರೀಸ್ ನ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ರೋಚಕವಾಗಿ ಫೈನಲ್ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಟೀಮ್ ಇಂಡಿಯಾ 377 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಆದ್ರೆ ಮೊದಲನೇ 10 ಓವರ್ ಮಾತ್ರ ಹೈಲೈಟ್ಸ್ ಆಗಿತ್ತು. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಆ ರೀತಿ ಆದ್ರೆ ಬ್ಯಾಟಿಂಗ್ ಆಡಿದರು. ಹೌದು ಸ್ನೇಹಿತರೆ, ಇನ್ನು 378 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ಶ್ರೀಲಂಕನ್ ಆಟಗಾರರು ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಆದ್ರೂ ಕೂಡ ಒಂದು ಹಂತದಲ್ಲಿ ಈ ತಂಡ ಏನು ನಮ್ಮ ವಿರುದ್ಧ ಗೆಲ್ಲುತ್ತೆ ಅಂತ ಅನ್ನೋ ಓಪೆ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಶ್ರೀಲಂಕಾ ವಿರುದ್ಧ ಬರೋಬ್ಬರಿ 66 ರನ್ಗಳಿಂದ ಫೈನಲ್ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಾವು ಒಂದು ನೋಡಬೇಕಾದ ವಿಚಾರ ಏನಂತಂದ್ರೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಕಳೆದ ಪಂದ್ಯದಲ್ಲಿ ಬಂದ್ಬಿಟ್ಟು ಅಂದ್ರೆ ಫೈನಲ್ ಗಿಂತ ಮುಂಚೆ ಒಂದು ಪಂದ್ಯ ಆದ್ರೆ ನಡೆದಿತ್ತು ಶ್ರೀಲಂಕಾ ಮತ್ತು ನಮ್ಮ ಭಾರತ ನಡುವೆ. ಆ ಪಂದ್ಯದಲ್ಲಿ ಬಂದ್ಬಿಟ್ಟು ಟೈ ಆಗಿರುತ್ತೆ. ಆ ಪಂದ್ಯ ಸೂಪರ್ ಓವರ್ ನಲ್ಲಿ ಜಗಳ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರ ಸೇಡ್ ಅನ್ನು ಇದೀಗ ತೀರಿಸಿಕೊಂಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರು ಫೈನಲ್ ಪಂದ್ಯದಲ್ಲಿ. ನೀವೆಲ್ಲ IPL ಕಿಡ್ ಅಂದ್ರೆ ನಾನು ಫೈನಲ್ ಪಂದ್ಯದಲ್ಲಿ ತೋರಿಸ್ತೀನಿ ಅಂತ ಬ್ಯಾಟಿಂಗ್ ಮಾಡಿ ತೋರಿಸಿದ್ರು ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಹೇಗಿತ್ತು ಆರ್ಭಟ ಅಂತ ನೋಡೋಣ ಬನ್ನಿ. ಕ್ರಿಕೆಟ್ ಮೈದಾನದಲ್ಲಿ ಟಾಂಗ್ ಕೊಟ್ಟ ಎದುರಾಳಿಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡುವುದರಲ್ಲಿ ನಮ್ಮ ಭಾರತದ ಆಟಗಾರರು ಯಾವಾಗಲೂ ಸಖತ್ ಫೇಮಸ್. ಇವಾಗ ಅಂತದ್ದೇ ಒಂದು ರಣರೋಚಕ ಘಟನೆ ಆದ್ರೆ ನಡೆದಿದೆ ಶ್ರೀಲಂಕಾ ಎ ವಿರುದ್ಧ. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಆದ್ರೆ ಇನ್ನು ಭಾರತ ಎ ತಂಡದ ಯುವ ಬ್ಯಾಟ್ಸ್ಮನ್ ಮತ್ತು ನಮ್ಮ ಭಾರತ ತಂಡದ ಓಪನರ್ ಸೆನ್ಸೇಷನ್ ಬ್ಯಾಟ್ಸ್ಮನ್ ಆಗಿರುವಂತಹ ವೈಭವ್ ಸೂರ್ಯವಂಶಿ ಅವರು ಶ್ರೀಲಂಕಾದ ಬೌಲರ್ಗಳ ವಿರುದ್ಧ ಮೈದಾನದಲ್ಲಿ ನಡುಭಾಗದಲ್ಲಿ ಅಬ್ಬರಿಸುವ ಮೂಲಕ ಕೇವಲ 11 ಬಾಲ್ಗಳಲ್ಲಿ ಸಿಡಿಲ ಮರಿ ತರಹ ಅರ್ಧಶತಕ ಅಂದರೆ ಹಾಫ್ ಸೆಂಚುರಿ ಚಚ್ಚಿ ಬಿಸಾಕಿದರು. ಹೌದು ಸ್ನೇಹಿತರೆ, ದಾಖಲೆಯನ್ನು ಕೂಡ ನಿರ್ಮಿಸಿದರು ವೈಭವ್. ಇನ್ನು ಈ ಟೂರ್ನಮೆಂಟ್ ನ ಫೈನಲ್ಗೂ ಮುಂಚೆ ನಡೆದ ಪಂದ್ಯದಲ್ಲಿ ಕೆಲ ಲಂಕಾ ಆಟಗಾರರು ವೈಭವ್ ಅವರನ್ನು ಕೆಣಕಿ ಶೆಡ್ಲಿಂಗ್ ಮಾಡಿದ್ದರು. ಇವಾಗ ಅದಕ್ಕೆ ತಕ್ಕ ಸರಿಯಾದ ತಿರುಗೇಟ್ ಆದ್ರೆ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ. ಲಂಕಾ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಕಂಪ್ಲೀಟ್ ಆಗಿ ಹಾಳು ಮಾಡಿ ತಮ್ಮ ಹಳೆಯ ಸೇಡನ್ನಾದ್ರೆ ತೀರಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯದಕ್ಕೂ ಮುನ್ನ ನಡೆದ ಲೀಗ್ ಮ್ಯಾಚ್ ನಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಮಾಡುವಾಗ ಶ್ರೀಲಂಕಾದ ಕೆಲವು ಆಟಗಾರರು ಅತಿಯಾದ ಗರ್ವದಿಂದ ಕಮೆಂಟ್ ಕೂಡ ಮಾಡಿದ್ದರು. ಇದು IPL ಅಲ್ಲ ತಮ್ಮ, ಸುಮ್ನೆ ಹೋಗು ಮನೆಗೆ ಎಂದು ವೈಭವ್ ಅವರನ್ನು ಹೀಯಾಳಿಸಿ ಸೆಡ್ಲಿಂಗ್ ಆದ್ರೆ ಮಾಡಿದ್ದರು. ಆದರೆ ಲಂಕಾ ಆಟಗಾರರು ಆಡಿದ್ದ ಪ್ರತಿಯೊಂದು ಮಾತುಗಳು ವೈಭವ್ ಮನಸ್ಸಿನಲ್ಲಿ ಕಿತ್ತು ಹತ್ತಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಹಾಕಿರುತ್ತಾರೆ. ನಾನು ಈ ಪಂದ್ಯದಲ್ಲಿ ಅಬ್ಬರಿಸುತ್ತಾನೆ 100% ಎಂದು ತಮ್ಮ ಸ್ಟೋರಿಯಲ್ಲೂ ಕೂಡ ಹಾಕಿಕೊಳ್ಳುತ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇನ್ನು ವೈಭವ್ ಅವರು ಕೇವಲ 11 ಬಾಲ್ಗಳಲ್ಲಿ ತಮ್ಮ ಅರ್ಧಶತಕ ಪೂರೈಸುವ ಮೂಲಕ ಕ್ರಿಕೆಟ್ ಲೋಕವೇ ತಗೊಳ್ಳುವಂತೆ ಮಾಡಿದರು. ಅವರ ಈ ಬಿರುಗಾಳಿ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ಸಿಕ್ಸರ್ಗಳು ಮತ್ತು 5 ಖಡಕ್ ಬೌಂಡರಿಗಳು ಸೇರಿದ್ದವು. ವಿಶೇಷ ಎಂದರೆ ವೈಭವ್ ಅವರು ಲಾಂಗ್ ಆನ್ ಮೇಲೆ ಬಂದು ಭರ್ಜರಿ ಸಿಕ್ಸ್ ಬಾರಿಸುವ ಮೂಲಕವೇ ತಮ್ಮ ಈ ಐತಿಹಾಸಿಕ ಹಾಫ್ ಸೆಂಚುರಿ ಸೆಲೆಬ್ರೇಟ್ ಮಾಡಿದರು. ಇನ್ನು ಮಹತ್ವದ ಫೈನಲ್ ಪಂದ್ಯದಲ್ಲಿ ನಾಯಕ ಇಟ್ಟ ನಂಬಿಕೆ ಉಳಿಸಿಕೊಂಡ ವೈಭವ್. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾಗೆ ನಿರೀಕ್ಷೆಗೂ ಮೀರಿದ ಅತ್ಯಂತ ಆಕ್ರಮಣಕಾರಿ ಆರಂಭ ತಂದುಕೊಟ್ಟರು ವೈಭವ್. 11 ಬಾಲ್ಗಳಲ್ಲಿ 52 ರನ್ ಆದ್ರೆ ಗಳಿಸಿದರು. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ಪಂದ್ಯದಲ್ಲಿ ಕೇವಲ 11 ಬಾಲ್ಗಳಲ್ಲಿ ಭರ್ಜರಿ ಅರ್ಧಶತಕ ಬಾರಿಸುವ ಮೂಲಕ ಇತಿಹಾಸ ನಿರ್ಮಿಸಿದೆ ನಮ್ಮ ಭಾರತದ ಯುವ ಆಟಗಾರ ವೈಭವ್ ಸೂರ್ಯವಂಶಿ. ಇನ್ನು ಆ ನಂತರವೂ ಲಂಕಾ ಬೌಲರ್ಗಳ ಮೇಲೆ ತಮ್ಮ ಬ್ಯಾಟಿಂಗ್ ದಾಳಿಯನ್ನು ಮುಂದುವರಿಸಿದರು. ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನು ಅಟ್ಟುತ್ತಿದ್ದ ವೈಭವ್ ಸೂರ್ಯವಂಶಿ ಶತಕದ ಸನಿಯ ಅಂದರೆ ಬರೋಬ್ಬರಿ 94 ರನ್ ಗಳಿದ್ದಾಗ ಔಟ್ ಆಗಿ ಪೆವಿಲಿಯನ್ ಆದ್ರೆ ಸೇರಿದರು. ಇನ್ನು ವೈಭವ್ ಸೂರ್ಯವಂಶಿ ಔಟ್ ಆಗ್ತಾ ಇದ್ದಂತೆಯೇ ಇಂಡಿಯನ್ ಅಭಿಮಾನಿಗಳು ತುಂಬಾನೇ ಆದ್ರೆ ಬೇಸರ ಆದ್ರೆ ಹೊರ ಆಗ್ತಾ ಇದ್ದಾರೆ. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಅವರು ಇಷ್ಟು ಚೆನ್ನಾಗಿ ಆಡಿದ್ರೂ ಕೂಡ ದೇವರು ಆ ಹುಡುಗನಿಗೆ ಸೆಂಚುರಿ ಆದ್ರೆ ಮಿಸ್ ಮಾಡ್ತಾ ಇದ್ದಾನೆ ಅಂತಂದು ಇಡೀ ನಮ್ಮ ಭಾರತದ ಕ್ರಿಕೆಟ್ ಅಭಿಮಾನಿಗಳೇ ಬೇಸರಗೊಂಡರು. ಹೌದು ಸ್ನೇಹಿತರೆ, ಶ್ರೀಲಂಕಾದ ಸಗನ್ ಆರಾಚಿಗೆ ಎಸೆದ ಅದ್ಭುತ ಚೆಂಡನ್ನು ಕ್ರೀಸ್ ನಿಂದ ಮುಂದೆ ಬಂದು ಹೊಡೆಯಲು ಹೋದ ವೈಭವ್ ಅಲ್ಲೇ ಫೀಲ್ಡಿಂಗ್ ಮಾಡುತ್ತಿದ್ದಂತ ವಿಜಯಕಾಂತ್
ಅವರಿಗೆ ಕ್ಲೀನ್ ಕ್ಯಾಚ್ ಆಗಿ ಔಟ್ ಆಗುವ ಮೂಲಕ ತಮ್ಮ ಐತಿಹಾಸಿಕ ಇನ್ನಿಂಗ್ಸ್ ಮುಗಿಸಿದರಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಮೈದಾನದಲ್ಲಿ ಎದುರಿಸಿದ್ದು ಕೇವಲ 29 ಬಾಲ್ಗಳು ಮಾತ್ರ. ಆದರೆ ಅಲ್ಪ ಅವಧಿಯಲ್ಲಿ ಲಂಕಾ ಬೌಲರ್ಗಳ ಪಾಲಿಗೆ ಅವರು ಯಮ ಸ್ವರೂಪಿಯಾಗಿ ಬದಲಾಗಿದ್ದರು. ಕ್ರೀಸ್ನಲ್ಲಿ ನಿಂತು ಬಿರುಗಾಳಿಯ ವೇಗದಲ್ಲಿ ರನ್ ಕೊಳ್ಳೆ ಹೊಡೆದ ವೈಭವ್ ಅವರು ಶ್ರೀಲಂಕಾದ ಪ್ರಮುಖ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಮೇಲೆ ಕಂಪ್ಲೀಟ್ ಆಗಿ ಹಾಳು ಮಾಡಿದರು. ಶತಕದ ಮೈಲುಗಲ್ಲನ್ನು ಮುಟ್ಟಲು ಕೇವಲ 6 ರನ್ಗಳ ಕೊರತೆ ಎದುರಾಯಿತಾದರೂ ಅವರು ಈ ಆಡಿದ ಧಮಾಕದ ಆಟ ಎಲ್ಲರ ಗಮನ ಆದರೆ ಸೆಳೆಯಿತು. ಹೌದು ಸ್ನೇಹಿತರೆ, ವೈಭವ್ ಅವರ ಈ 94 ರನ್ಗಳ ಇನ್ನಿಂಗ್ಸ್ ಎಷ್ಟು ರೋಚಕತೆವಾಗಿತ್ತು ಎಂದರೆ ಅದರಲ್ಲಿ ಬರೋಬ್ಬರಿ 10 ಸಿಕ್ಸರ್ಗಳು ಮತ್ತು 8 ಖಡಕ್ ಫೋರ್ಗಳಾದರೆ ಇವೆ. ಆದರೆ ಅವರು ಗಳಿಸಿದ್ದ ಒಟ್ಟು ರನ್ಗಳಲ್ಲಿ 92 ರನ್ಗಳು ಕೇವಲ ಬೌಂಡರಿ ಮತ್ತು ಸಿಕ್ಸರ್ಗಳ ಮೂಲಕವೇ ಬಂದಿವೆ. ಇಡೀ ಪಂದ್ಯದುದ್ದಕ್ಕೂ ಬರೋಬ್ಬರಿ 324.14 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ ವೈಭವ್ ಸೂರ್ಯವಂಶಿ ಅವರ ಆಟ ಕಂಡು ಕ್ರಿಕೆಟ್ ಇತಿಹಾಸದಲ್ಲೇ ಇದೊಂದು ಸಂಚಲನವಾಗಿ ಮೂಡಿದೆ ಎಂದು ಕ್ರಿಕೆಟ್ ದಿಗ್ಗಜರಾದರೆ ಹೇಳಿದ್ದಾರೆ ಅಂತ ಹೇಳ್ಬೋದು, ಮಾತಾಡ್ತಾ ಇದ್ದಾರೆ. ಇನ್ನು ಶ್ರೀಲಂಕಾ ವಿರುದ್ಧ ವಿಶ್ವ ದಾಖಲೆಯೊಂದಿಗೆ ಸೇಡು ತೀರಿಸಿಕೊಂಡ ವೈಭವ್. ಹೌದು ಸ್ನೇಹಿತರೆ, 63 ವರ್ಷಗಳ ಇತಿಹಾಸದಲ್ಲಿ ಯಾರು ಮಾಡದ ಸಾಧನೆ ಆದ್ರೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಕ್ರಿಕೆಟ್ ಲೋಕದ ಯುವ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಅಬ್ಬರಿಸಿ ಬೊಬ್ಬರಿಸಿದ್ದಾರೆ. ತಮ್ಮ ಹೊಡಿಬಡಿ ಹೊಡೆತಗಳ ಮೂಲಕವೇ ಜಗದ್ವಿಖ್ಯಾತಿ ಗಳಿಸಿರುವ 15 ವರ್ಷದ ಭಾರತೀಯ ನಮ್ಮ ಬಾಲಕ 11 ಬಾಲ್ಗಳಲ್ಲಿ 50 ರನ್ ಬಾರಿಸುವ ಮೂಲಕ ಜಗತ್ತಿನ ಅತ್ಯಂತ ವೇಗದ ಅರ್ಧಶತಕ ಆದ್ರೆ ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ತನ್ನನ್ನು ಕೆಣಕಿದವರು ಮೈದಾನದಲ್ಲಿ ಬೆವರುವಂತೆ ಸೇಡು ಆದರೆ ತೀರಿಸಿಕೊಂಡಿದ್ದಾರೆ. ಶ್ರೀಲಂಕಾ ವಿರುದ್ಧ ವಿಶ್ವ ದಾಖಲೆಯೊಂದಿಗೆ ಸೇಡು ತೀರಿಸಿಕೊಂಡಿರುವ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, 63 ವರ್ಷದ ಇತಿಹಾಸದಲ್ಲಿ ಯಾರು ಮಾಡದ ಸಾಧನೆ ಆದ್ರೆ ಮಾಡಿದ್ದಾರೆ. ಇದೇ ಮೊದಲನೇ ಬಾರಿಗೆ 11 ಬಾಲ್ಗಳಲ್ಲಿ ಜಗತ್ತೇ ಬೆರಗಾಗುವಂತೆ ವೇಗದ ಅರ್ಧಶತಕ ಗಳಿಸುವ ಮೂಲಕ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಐತಿಹಾಸಿಕ ಸೃಷ್ಟಿ ಆದ್ರೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಇಂದಿನ ಅರ್ಧಶತಕ 50 ವರ್ಷಗಳ ಪಂದ್ಯದಲ್ಲಿ ದಾಖಲಾದ ಅತಿ ವೇಗದ ಅರ್ಧಶತಕ ಇದಾಗಿದೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸಿದರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ರಂಗೀರಿ ಡಬ್ಬಾಲ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ಎ ವಿರುದ್ಧ ಭಾರತ ಎ ಪಂದ್ಯದಲ್ಲಿ ಹರಿಹರಿಯದ ಬ್ಯಾಟಿಂಗ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಶ್ರೀಲಂಕಾ ತಂಡದ ಆಟಗಾರರನ್ನು ಬೆವರಿಳಿಸಿದರು. ಆ ಮೂಲಕ ಕಳೆದ ಪಂದ್ಯದಲ್ಲಿ ತನ್ನನ್ನು ಕೆಣಕಿದ ಆಟಗಾರರಿಗೆ ಬ್ಯಾಟ್ ಮೂಲಕವೇ ದಿಟ್ಟ ಉತ್ತರ ಆದ್ರೆ ನೀಡಿದರು. ಹೌದು ಸ್ನೇಹಿತರೆ, ಅಸಲಿಗೆ ತ್ರಿಕೋನ ಏಕದಿನ ಟೂರ್ನಿಯ ಭಾಗವಾಗಿ ಶ್ರೀಲಂಕಾ ವಿರುದ್ಧ ಕಳೆದ ಮಂಗಳವಾರ ನಡೆದ ಪಂದ್ಯದಲ್ಲಿ ವೈಭವ್ ತಾಳ್ಮೆ ಕಳೆದುಕೊಂಡಿದ್ದರು. ವೀರೋಚಿತವಾಗಿ ನಡೆದ ಈ ಪಂದ್ಯದಲ್ಲಿ ಭಾರತ ಎ ತಂಡ ಸೂಪರ್ ಓವರ್ನಲ್ಲಿ ಸೋಲು ಕಂಡಿತು. ಇನ್ನು ಸೂಪರ್ ಓವರ್ ಮುಕ್ತಾಯವಾದ ಬಳಿಕ ಆಟಗಾರರು ಹೊರ ನಡೆಯುವ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನು ಶ್ರೀಲಂಕಾದ ಆಟಗಾರರು ಆದ್ರೆ ಕೆಣಕಿದ್ದರು. ಹಾಗೆ ತಾಳ್ಮೆ ಕಳೆದುಕೊಂಡಿರುವ ವೈಭವ್ ಸೂರ್ಯವಂಶಿ ಶ್ರೀಲಂಕಾ ಆಟಗಾರರ ವಿರುದ್ಧ ಮುಗಿಬಿದ್ದರು. ಹೌದು ಸ್ನೇಹಿತರೆ, ಒಂದು ಹಂತದಲ್ಲಿ ಈ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಸಾಗಿತ್ತು. ಆ ಕೂಡಲೇ ಎಚ್ಚೆತ್ತುಕೊಂಡ ಶ್ರೀಲಂಕಾದ ವಿಕೆಟ್ ಕೀಪರ್ ಇಬ್ಬರನ್ನು ದೂರ ತಳ್ಳಿ ಸಮಾಧಾನ ಮಾಡುವ ಕೆಲಸ ಆದ್ರೆ ಮಾಡಿದರು. ಇದೀಗ ತನ್ನನ್ನು ಕೆಣಕಿದ ಆಟಗಾರರಿಗೆ ವೈಭವ್ ಸೂರ್ಯವಂಶಿ ತಮ್ಮ ಬ್ಯಾಟ್ ಮೂಲಕವೇ ಉತ್ತರ ಆದ್ರೆ ನೀಡಿದ್ದಾರೆ. ಇನ್ನು ಜಗತ್ತಿನ ಅತ್ಯಂತ ವೇಗದ ಅರ್ಧಶತಕ ಗಳಿಸಿದ ವೈಭವ್ ಸೂರ್ಯವಂಶಿ ಇನ್ನೇನು ಶತಕದ ಅಂಚಿನಲ್ಲಿ ಆದ್ರೆ ಇದ್ದರು. ಆದರೆ 29 ಬಾಲ್ಗಳಲ್ಲಿ 94 ರನ್ ಗಳಿಸಿ ವೈಭವ್ ಅವರು ಲಂಕಾ ನಾಯಕ ಆದಂತ ಸಹನ್ ಅರಾಜಿಗೆ ಅವರ 9ನೇ ಓವರ್ನಲ್ಲಿ ವಿಕೆಟ್ ಆದ್ರೆ ಬಿಟ್ಟುಕೊಟ್ಟರು. ಹೌದು ಸ್ನೇಹಿತರೆ, ಆ ಮೂಲಕ ಸೆನ್ಸೇಷನಲ್ ಬ್ಯಾಟ್ಸ್ಮನ್ ಮತ್ತು ದಾಖಲೆಯ ಶತಕವನ್ನು ತಪ್ಪಿಸಿಕೊಂಡವರು ನಮ್ಮ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರ ಇಂದಿನ ಇನ್ನಿಂಗ್ಸ್ ನಲ್ಲಿ 29 ಬಾಲ್ಗಳಲ್ಲಿ 10 ಫೋರ್ ಮತ್ತು 8 ಸಿಕ್ಸರ್ಗಳಾದ್ರೆ ಸೇರಿದವು ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಭಾರತ ತಂಡ ಈ ಫೈನಲ್ ಪಂದ್ಯದಲ್ಲಿ ಗೆದ್ದ ಬಳಿಕ ಮತ್ತು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡು ಬಳಿಕ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನಾನು ಯಾವ ಆಟಗಾರನ ಮೇಲೂ ಕೂಡ ಸೇಡಿಟ್ಟು ಆದ್ರೆ ಆ ರೀತಿ ಆದ್ರೆ ಮಾಡಿಲ್ಲ. ಏಕೆಂದರೆ ಅವರು ಮಾಡಿದ ತಪ್ಪಿನಿಂದಾಗಿ ನಾನು ಅವರಿಗೆ ಸ್ವಲ್ಪ ಮಾತಾಡಿದ ಅವರ ಜೊತೆ ಹೋಗಿ ಅದನ್ನೇ ಸ್ವಲ್ಪ ನೀವು ದೊಡ್ಡರಾದಂತವಾಗಿ ಮಾಡಿದ್ದೀರಿ. ನಾನು ಯಾವ ಆಟಗಾರನು ಕೂಡ ದ್ವೇಷದಿಂದ ಆದ್ರೆ ನೋಡೋದಿಲ್ಲ. ನಾನು ಭಾರತ ದೇಶದಿಂದ ಬಂದವನು ಮತ್ತು ನನಗೆ ತುಂಬಾನೇ ಆದ್ರೆ ತಿಳುವಳಿಕೆ ಆದ್ರೆ ಇದೆ. ಹೌದು, ನನಗೆ ಇನ್ನೂ ಸಣ್ಣ ವಯಸ್ಸು ಮತ್ತು ಅದನ್ನು ಕೂಡ ನನಗೆ ಗೊತ್ತು. ನಾನು ಯಾವ ಆಟಗಾರನನ್ನು ಕೂಡ ದ್ವೇಷ ಆದ್ರೆ ಮಾಡೋದಿಲ್ಲ. ಇನ್ನು ಶ್ರೀಲಂಕನ್ ಆಟಗಾರರೆಲ್ಲರೂ ನನಗಿಂತ 1 ಅಥವಾ 2, 3, 4 ವರ್ಷ ದೊಡ್ಡ ಆಟಗಾರರಾದ್ರೆ ಇದ್ದಾರೆ. ನಾನು ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ದೊಡ್ಡ ರೆಸ್ಪೆಕ್ಟ್ ಆದ್ರೆ ನೀಡುತ್ತೇನೆ. ನಾನು ಯಾರ ವಿರುದ್ಧನೂ ಕೂಡ ಅಷ್ಟೊಂದು ನಾನು ಕೀಳಾಗಿ ನೋಡೋದಿಲ್ಲ. ಮತ್ತು ಏಕೆಂದ್ರೆ ನಾನು ನನ್ನ ಪ್ರತಿ ಸ್ಪರ್ಧಿಯನ್ನು ನಾನು ಯಾವ ರೀತಿ ನೋಡಬೇಕು ಅದೇ ರೀತಿಯಾಗಿ ನೋಡುತ್ತೇನೆ. ನಾನು ಅವತ್ತಿನ ದಿನ ಜಗಳ ಆಡಿದ್ದೇನೆ, ಹೌದು ತಪ್ಪಾಗಿದೆ, ನನ್ನಿಂದ ತಪ್ಪಾಗಿದೆ ಅಂತ ನಾನು ಕ್ಷಮೆ ಆದ್ರೆ ಕೇಳುತ್ತೇನೆ. ಆದರೆ ನಾನು ಶ್ರೀಲಂಕನ್ ಆಟಗಾರರೆಲ್ಲರೂ ಕೂಡ ನನಗಿಂತ ದೊಡ್ಡವರಾದ್ರೆ ಇದ್ದಾರೆ ಮತ್ತು ಅವರಿಗೆ ನಾನು ರೆಸ್ಪೆಕ್ಟ್ ಆದ್ರೆ ಕೊಡುತ್ತೇನೆ. ನನ್ನ ಅಣ್ಣ
ಅಣ್ಣನಿಂದಿರ ತರ ನಾನು ನೋಡುತ್ತೇನೆ ಅಂತಂದು ಶ್ರೀಲಂಕನ್ ಆಟಗಾರರ ಬಗ್ಗೆ ಈ ರೀತಿ ಹೇಳ್ತಾ ಇದ್ದಂಗೆನೆ ಇಡೀ ಕ್ರಿಕೆಟ್ ಫ್ಯಾನ್ಸ್ ಮನಸ್ಸು ಕದೀತಾರೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಈ ರೀತಿ ಮಾತಾಡ್ತಾ ಇದ್ದಂಗೆನೆ ಶ್ರೀಲಂಕನ್ ಆಟಗಾರರ ಕಣ್ಣಲ್ಲಿ ಕೂಡ ಕಣ್ಣೀರಾದ್ರೆ ಬರುತ್ತೆ. ಈ ರೀತಿ ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ತಿಳುವಳಿಕೆಯಿಂದ ಮಾತನಾಡಿದಂತ ವೈಭವ್ ಸೂರ್ಯವಂಶಿ ಅವರು ಮುಂದಿನ ಫ್ಯೂಚರ್ ಸ್ಟಾರ್ ಆಗಲಿದ್ದಾರೆ ನಮ್ಮ ಭಾರತ ತಂಡಕ್ಕೆ ಅಂತಂದು ದಿಗ್ಗಜರೇ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅವರು ಇನ್ನಷ್ಟು ಕೂಡ ಮಾತಾಡ್ತಾರೆ. ಇನ್ನು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅವಾರ್ಡ್ ಪಡೆದುಕೊಳ್ಳಬೇಕಿದ್ದರೆ ಈ ರೀತಿ ಆದ್ರೆ ಮಾತಾಡ್ತಾರೆ. ಇನ್ನು ಮತ್ತಷ್ಟು ಮಾತನಾಡಿದಂತ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ಇವತ್ತಿನ ದಿನ ನಾನು ODI ಕ್ರಿಕೆಟ್ ನಲ್ಲಿ T20 ಶೈಲಿಯಲ್ಲಿ ಆದ್ರೆ ಬ್ಯಾಟಿಂಗ್ ಮಾಡಿದ್ದೇನೆ. ಹೌದು, ನಾನು ಶ್ರೀಲಂಕಾದ ವಿರುದ್ಧ ಈ ರೀತಿ ಫೈನಲ್ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಿದ್ದು ನೋಡಿ ಹಲವಾರು ಕಾಂಟ್ರವರ್ಸಿಗಳು ಕೂಡ ಈಗ ಸದ್ಯದ ಮಟ್ಟಿಗೆ ಹುಟ್ಟಿಕೊಂಡಿರ್ತವೆ. ಆದರೆ ನಾನು ಯಾವತ್ತೂ ಕೂಡ ಶ್ರೀಲಂಕನ್ ಆಟಗಾರರನ್ನು ದ್ವೇಷ ಆದ್ರೆ ಮಾಡೋದಿಲ್ಲ ಮತ್ತು ಶ್ರೀಲಂಕನ್ ಆಟಗಾರರು ಎಲ್ಲರೂ ಕೂಡ ನನ್ನ ಅಣ್ಣ ತಮ್ಮಂದಿರು ಎಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕುಮಾರ ಸಂಗಕ್ಕರ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇನ್ನು ಕುಮಾರ ಸಂಗಕ್ಕರ ಸಾರ್ ಅವರು ಬಂದ್ಬಿಟ್ಟು ನಮ್ಮ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಕೋಚ್ ಕೂಡ ಆಗಿದ್ದರು. ಅವರ ಕೈಯಲ್ಲೇ ನಾನು ಆಡಿ ಬೆಳೆದಿದ್ದೇನೆ ಮತ್ತು ಆ ಕಾರಣದಿಂದಾಗಿ ನಾನು ಅವರಿಗೆ ವಿರೋಧವಾಗಿ ನಡೆದುಕೊಳ್ಳಲ್ಲ. ಇನ್ನು ಶ್ರೀಲಂಕಾದ ಆಟಗಾರರ ಜೊತೆ ನಾನು ಜಗಳ ಆಡಿದ್ದು ಕೂಡ ಯಾವತ್ತೂ ಮುಂದೆ ತಗೊಂಡು ಹೋಗಲು ನಾನು ಸಿದ್ಧನಿಲ್ಲ ಮತ್ತು ಇಲ್ಲಿಗೆ ಅದನ್ನು ಬಿಟ್ಟು ಬಿಡುತ್ತೇನೆ. ಹೌದು, ನಾನು ಜಗಳ ಆಡಿದ್ದೇನೆ ಮತ್ತು ನನ್ನಿಂದನೇ ತಪ್ಪಾಗಿದೆ ಎಂದು ಇಲ್ಲಿಗೆ ಬಿಟ್ಟು ಬಿಡುತ್ತೇನೆ ಎಂದು ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಮಾತಾಡಿ ಎಲ್ಲರ ಮನ ಆದ್ರೆ ಗೆದ್ದರಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಮತ್ತು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.